ತರ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಕನಸು ಸ್ಟಾರ್ಟ್ ಆಗಿದೆ. ಒಳ್ಳೇದು ಅಂತ ಖುಷಿ ಪಡ್ರಿ ರೀ, ಮಾಡಿದ್ದೀರಾ. ಅಯ್ಯೋ ಬಂದಪ್ಪ ನನ್ನ ಬಾಳಿನ ಅಮಾಸ್ಯ ನನ್ನ ಮಗ ಇವನು. ಅಲ್ಲ ಒಳ್ಳೇದಲ್ವೇನ್ರಿ, ಧೈರ್ಯ ಮಾಡಿದೀವಲ್ರಿ, ದುಡ್ಡು ಹಾಕಿ ಖುಷಿ ಪಡ್ರಿ. ಮೇಡಮ್, ನಿಮಗೆ ಬೇರೆ ಬೇರೆ ಮಾಡ್ಬೋದಿತ್ತು ಬಿಸ್ನೆಸ್, ಇನ್ನೇನೋ ಮಾಡ್ಬೋದಿತ್ತು, ಬಟ್ ಪ್ರೊಡಕ್ಷನ್ ಯಾಕೆ ನಿರ್ಧಾರ ಅಂತ? ಅದೇ ಮಾಡಬೇಕು, ಯಾಕೆಂದ್ರೆ ಎಲ್ಲಿಂದ ಊಟ ಮಾಡಿರ್ತೀವಿ ಅಲ್ಲಿಗೆ ಏನಾದ್ರು ಕೊಡ್ಬೇಕಲ್ಲ. ನಿಮ್ಮನ್ನ ನೋಡ್ತಾ ಇದ್ರೆ ಕನ್ನಡಿಲಿ ನನ್ನ ಮುಖನೇ ನೋಡ್ದಂಗೆ ಆಗ್ತಾ ಇದೆ, ಸೇಮ್ ಟು ಸೇಮ್. ಕತೆ ಗೀತೆ ಏನಾದ್ರು ಕೇಳ್ತಾರಮ್ಮ ಈ ತರ ನಿರ್ಮಾಣ ಸಂಸ್ಥೆ ಮಾಡಿದಾಗ? ಏನಾದ್ರು ಏನ್ ಕತೆ ಮಾಡ್ತಾರೆ ಯಾರು ಅದಕ್ಕೆ? ಯಶ್ ಅವರು. ಯಶ್ಗೆ 100 ಕೆಲಸ ಇರುತ್ತೆ ರೀ, ನಮ್ದು ಕೇಳೋಷ್ಟು ಪುರ್ಸತ್ತಿರಲ್ಲ. ನಾವು ಹಳೆ ಕಾಲದಲ್ಲಿ ಅಣ್ಣವ್ರ ಸಿನಿಮಾ ನೋಡ್ಕೊ ಬಂದಿದ್ವಿ, ಇವತ್ತು ಅಣ್ಣವ್ರ ಸಿನಿಮಾ ಹಾಕೊಂಡು ನಾವು ನೋಡ್ತೀವಿ ಅಲ್ವಾ. ನಿಮ್ಮ ಮೊಮ್ಮಕ್ಕಳನ್ನ ಈ ಪ್ರೊಡಕ್ಷನ್ ಹೌಸ್ ಮೂಲಕ ಲಾಂಚ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಅದು ಇನ್ನೊಂದು 20 ವರ್ಷ ಆಗಲಿ ಮೇಲೆ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಇವಾಗ ಸದ್ಯಕ್ಕಿಲ್ಲ, 20 ವರ್ಷ ಆಗಿ ಮೊಮ್ಮಗ ಬಂದಾಗ ಹೇಳ್ತೀವಿ. ಟ್ಯಾಕ್ಸಿಗೆ ಸೆಟ್ಟಿಗೂ ಹೋಗಿಲ್ಲ, ಟ್ಯಾಕ್ಸಿಗೂ ನೋಡಿಲ್ಲ. ನನ್ನ ಮಗ ಎಲ್ಲ ಮಾಡ್ತಾನೆ, ಅವನಿಗೆ ಧೈರ್ಯ, ಗುಡ್ಡವನು. ಅವನ ಬಗ್ಗೆ ಹೇಳ್ಬೇಕಾ? ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಹೇಳಿ ಅಮ್ಮ, ಹೇಳಿ. ಅಲ್ಲಲ್ಲ, ಅವನ ಬಗ್ಗೆ ನಿಮಗೆ ಬಿಡಿಸಿ ಹೇಳ್ಬೇಕಾ? ನನಗಿನ್ನ ಅವನು ಅದರಲ್ಲಿ 100 ಮೈಲೇ ದೂರ ಇದ್ದಾನೆ. ನನ್ನ ಮಗ ಎಲ್ಲ ಮಾಡ್ಕೊಂಡು ಬರ್ತಾನೇನೋ ನಂಬಿಕೆ ನನಗಿದೆ. ಅವನ ಬಗ್ಗೆ ಮೊದಲಿಂದ ಇಂಟರ್ವ್ಯೂ ತೆಗೆದು ನೋಡಿ, ನನ್ನ ಮಗನ ಬಗ್ಗೆ ನನಗೆ ಹೋಪ್ಸ್ ಜಾಸ್ತಿ. ಅವ್ನು ಚೆನ್ನಾಗೇ ಮಾಡ್ತಾನೆ. ಮ್ಯಾಮ್, ನಿಮ್ಮ ಮಗ ಅಷ್ಟು ಹೆಸರು ಮಾಡಿದ್ರು ಕೂಡ ನಿಮ್ಮಲ್ಲ ಒಂದು ಇನ್ನೋಸೆನ್ಸ್ ಹಾಗೆ ಉಳ್ಕೊಂಡಿದೆ. ಕೆಲವರೆಲ್ಲ ಏನಾದ್ರು ಒಂದು ಹೆಸರು ಬಂದಾಗ, ಜನಪ್ರಿಯತೆ ಸಿಕ್ಕಾಗ ನೆಕ್ಸ್ಟ್ ಲೆವೆಲ್ ಆಡೋದನ್ನ ಗಮನಿಸಿದ್ವಿ, ಬಟ್ ನಿಮ್ಮಲ್ಲಿ ಆ ಒಂದು ಇನ್ನೋಸೆನ್ಸ್ ಹಾಗೆ ಉಳ್ಕೊಂಡಿದೆ. ಆಡ್ಬೇಕಾ? ಹಂಗೆ ಆಗ್ಬೇಕಾ? ಅದು ಖುಷಿ ಆಗುತ್ತೆ. ಅದೇ ಆಗಬಾರ್ದು, ಅದೇ ಒಳ್ಳೆತನ. ನಾವು ಅಣ್ಣವ್ರ ಫ್ಯಾನು, ಎಷ್ಟು ಫ್ಯಾನ್ ಅಲ್ಲ ಬೇರೆ. ಹಂಗಾಗಿ ಅಣ್ಣವ್ರನ್ನ ಫಾಲೋ ಮಾಡೋದೇನು, ಅಣ್ಣವ್ರ ಥರ ಸಿಂಪ್ಲಿಸಿಟಿ ಫಾಲೋ ಮಾಡಿದ್ವಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟು. ಮೇಡಮ್, ಇಂಡಸ್ಟ್ರಿಗೆ ನಿರ್ಮಾಪಕಿಯಾಗಿ ಬರ್ತೀರಾ ಅಂತ ಕ್ಲೂ ಕೂಡ ಕೊಟ್ಟಿರಲಿಲ್ಲ. ಅದೇ ರೀತಿ ರಾಜಕೀಯಕ್ಕೆ ಏನಾದರೂ ಕ್ಲೂ ಇಲ್ಲದೆ ಬರ್ತೀರಾ ಹೇಗೆ? ಹೀಗೆ ಯಾಕಮ್ಮ ಅದು ಬೇಕಾದು? ಈಗ ಇರೋದು ಮಾತಾಡೋಣ, ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿ. ನೀನು ಮದುವೆ ಆಗಿದೆಯಮ್ಮ? ಇಲ್ಲ. ಅಲ್ವಾ? ಯಾವ ಥರ ಹುಡುಗ ಸಿಗ್ತಾನೆ ಹೇಳಮ್ಮ, ಹೇಳ್ತೀಯಾ? ಇಲ್ಲ ಅಲ್ವಾ? ಕ್ಯಾಮ್ರಾ ಆಫ್ ಆದ್ಮೇಲೆ ಹೇಳ್ತೀನಿ. ಅಲ್ಲ ಮತ್ತೆ ಹಂಗೆ ನಾನು ಹೇಳ್ತೀನಿ ಮತ್ತೆ. ಅಲ್ವೇನ್ರಿ, ಮುಂದಿಂದ ಯಾರು ಹೇಳ್ತಾರೆ, ಇವತ್ತಿನ ಭವಿಷ್ಯ ಹೇಳ್ಬೇಕು. ದೊಡ್ಡವ್ರ ಸಿನಿಮಾ ಎಲ್ಲ ಬರುತ್ತಲ್ಲಮ್ಮ, ಅವರೆಲ್ಲ ಬಂದು ಹೋಗ್ಲಿ, ಆಮೇಲೆ ನಾವು ಚಿಕ್ಕ ಸಿನಿಮಾದವ್ರು ಬರೋಣ. ಒಂದಿನ ಬರೋಣ, ಇಷ್ಟೇ ಎದುರುಗಡೆನು.